ಹಲೋ ಹಾಯ್ ವೆಲ್ಕಮ್ ಟು CAD NEST ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ MS ಎಕ್ಸೆಲ್ ಬಗ್ಗೆ ನಾವು ಇಂಟ್ರಡಕ್ಷನ್ನ ತೊಗೊಂಡಿದ್ವಿ. MS ಎಕ್ಸೆಲ್ ಅಂದ್ರೇನು ಏನು, MS ವರ್ಡ್ ಪ್ಯಾಡ್ ಅಂದರೆ MS ವರ್ಡ್ ಅಂದರೆ ಏನು, MS ಆಫೀಸಲ್ಲಿ ಏನೇನು ಬರುತ್ತೆ, MS ಎಕ್ಸೆಲ್ನ ಯಾವ ಪರ್ಪಸ್ ಯೂಸ್ ಮಾಡ್ತೀವಿ ಅಂತ ನಾವೇನು ಮಾಡಿದ್ವಿ, ಇಂಟ್ರಡಕ್ಷನ್ನ ತೊಗೊಂಡಿದ್ವಿ. ನಾನು ಪ್ರೀವಿಯಸ್ ಸೆಕ್ಷನ್ನಲ್ಲೇ ಹೇಳಿದೆ ಇದನ್ನು ಸೆಲ್ಸ್ ಅಂತ ಕರಿತೀವಿ ಅಂತ. ಈ ಸೆಲ್ಸಲ್ಲಿ ನಾವೇನು ಮಾಡ್ಬೋದು, ನಾವು ಟೈಪ್ ಮಾಡ್ಕೊತ ಕೂಡ ಬರ್ಬೋದು ಡೇಟಾನ. ನೇಮ್, ಕಂಪ್ನಿ ನೇಮ್, ವಾಟ್ ಎವರ್ ವಿ ವಾಂಟ್ ವಿ ಕ್ಯಾನ್ ಟೈಪ್ ಇಟ್. ಓಕೆ, ಇವಾಗ ನಾನೇನು ಮಾಡಿದ್ದೀನಿ, ನೀವು ಇಲ್ಲಿ ಡಿಫ್ರೆನ್ಸ್ನ ನೋಡ್ಬೋದು. ಈ ಸೆಲ್ಸ್ ಎಲ್ಲ ಏನಿದೆ ಚಿಕ್ಕದಾಗಿದೆ, ಸಿಂಗಲ್ ಸೆಲ್ ಆಗಿದೆ. ಇದೊಂದು ಸೆಲ್ ಮಾತ್ರ ದೊಡ್ಡದಾಗಿದೆ. ಬಿಫೋರ್ ದಿಸ್ ನಾವೇನು ತೊಗೊಬೋದು ಅಂದರೆ, ಈ ಸೆಲ್ಲಲ್ಲಿ ನಮಗೇನೇನಿದೆ, CAD NEST ಬಸವನಗುಡಿ, CAD NEST ಶೇಷಾದ್ರಿಪುರಂ, CAD NEST ಮಾಗಡಿ ಅಂತ ಇದೆ. ಎ ಅಂತ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಡಬಲ್ ಟ್ಯಾಪ್ ತೊಗೊಂಡ್ಬೋಣ. ಡಬಲ್ ಟ್ಯಾಪ್ ತೊಗೊಂಡ್ರೆ ಇವಾಗ ನೋಡಿ, ಇದು ಒಂದು ಸೆಲ್ ಆಗುತ್ತೆ ಆ್ಯಂಡ್ ಇದು ಒಂದು ಸೆಲ್ ಆಗುತ್ತೆ, ಇದೆಲ್ಲ ಒಂದೊಂದು ಸೆಲ್ ಆಗುತ್ತೆ. ನಮ್ಮ ಟೆಕ್ಸ್ಟ್ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ನಮಗೆ ಸೆಲ್ ಇದೆ. ಓಕೆ ಫೈನ್, ಒಂದೇ ಸೆಲ್ಲಲ್ಲಿ ಅಷ್ಟು ದೊಡ್ಡ ಟೆಕ್ಸ್ಟ್ಗಳು ಕಾಣಿಸ್ತಿದೆ. ಬಟ್ ಬಿ ಸೆಲ್ ಏನಾಗುತ್ತೆ, ನನಗೆ ಮೂವ್ ಆಗ್ತಾ ಬರುತ್ತೆ. ನೀವೇನು ಮಾಡಬೇಕು, ನಮಗೆ ಹೇಗೆ ಬೇಕಾಗಿರೋದು ಅಂದರೆ ABCDEFG ಹೈವರೆಗೂ ನಮ್ಗೆ ಒಂದೇ ಸೆಲ್ ಆಗಿರಬೇಕು. ಇದೆಷ್ಟು ಸೇರಿಸಿ ಒಂದೇ ಒಂದು ಸೆಲ್ ಆಗಬೇಕು. ಆವಾಗ ನಾವೇನು ಮಾಡೋಣ ಅಂದರೆ ಮರ್ಜ್ ಅನ್ನೋ ಒಂದು ಟೂಲ್ ಇದೆ. ಮರ್ಜ್ ಅನ್ನೋ ಟೂಲಿಂದ ನಾವೇನು ಮಾಡ್ಬೋದು, ಮರ್ಜ್ ಮಾಡ್ಕೊತ ಬರ್ಬೋದು. ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹೀಗೆ ಇಲ್ಲಿ ನಮಗೆ ಮರ್ಜ್ ಅಂತ ಇದೆ. ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇದೆ. ಈ ಟೂಲ್ನ ಏನಂತ ಕರಿತೀವಿ, ಮರ್ಜ್ ಅಂತ ಕರಿತೀವಿ. ಆರೋ ಮಾರ್ಕ್ ಇದೆಯಲ್ವ, ಆರೋ ಮಾರ್ಕ್ ತೊಗೊಂಡ್ರೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇದೆ. ಮರ್ಜ್ ಆ್ಯಂಡ್ ಸೆಂಟರ್ ತೊಗೊಂಡ್ರೆ ನೋಡಿ, ನಮಗೆ ಈ ಸೆಲ್ಗೂ ಆ್ಯಂಡ್ ಈ ಸೆಲ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಹೀಗೆ ಎಷ್ಟು ಬೇಕೋ ಅಷ್ಟು ನಾವೇನು ಮಾಡ್ಕೊಳ್ಳೋಣ, ಡ್ರ್ಯಾಗ್ ಮಾಡ್ಕೊಂಡು ಏನು ಮಾಡೋಣ, ಮರ್ಜ್ ಮಾಡ್ಕೊಳ್ಳೋಣ ಲೈಕ್ ದಿಸ್. ಹೀಗೆ ಇವಾಗ ನೀವೇನು ಮಾಡ್ಬೋದು, ಒಂದೇ ಸೆಲ್ನ ಮಾಡಿಕೊಂಡು ಬೋಲ್ಡ್ ಕೂಡ ಮಾಡ್ಕೊಬೋದು. ಹೀಗೆ ನಾವೇನು ಮಾಡ್ಕೊಬೋದು, ಬೋಲ್ಡ್ ಕೂಡ ಮಾಡ್ಕೊಬೋದು. ಫೈನ್. ಆಲ್ರೆಡಿ MS ವರ್ಡಲ್ಲೇ ನಾನು ಏನು ಮಾಡಿದ್ದೆ, ನಿಮಗೆ ಫಾರ್ಮ್ಯಾಟ್ ಪ್ರಿಂಟಿಂಗ್ ಅನ್ನೋ ಒಂದು ಟೂಲ್ನ ಇದೆ ಅಂತ ಹೇಳಿದೆ ಅಲ್ಲ, ಆ ಟೂಲು ಕೂಡ ನಮಗಿಲ್ಲಿ ಅಪ್ಲೈ ಆಗುತ್ತೆ. ಈ ಸೆಕ್ಷನಲ್ಲಿ ನಾವೇನು ನೋಡಿದ್ದೀವಿ ಅಂದರೆ, ಮರ್ಜ್ ಅನ್ನೋ ಟೂಲ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡ್ತಾ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ಟೂಲ್ಸ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ, ಹೆಚ್ಚಿನ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರು CAD NEST ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ CAD NEST ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.